ಅದಕ್ಕೆ ಬೇಕಾಗಿರೋ ಐಟಮ್ಸ್ ತೋರಿಸ್ತಾ ಇದ್ದೀನಿ ಇವಾಗ. ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಸಾಂಬಾರ್ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪೆಪ್ಪರ್ ಮತ್ತೆ ಜೀರಿಗೆನ ರೋಸ್ಟ್ ಮಾಡಿ ಪುಡಿ ಮಾಡಿದ್ದೀನಿ. ಸ್ವಲ್ಪ ಸಾಲ್ಟ್, ನಿಮಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ. ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ, ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಸೊ ಅದನ್ನ ಇವಾಗ ಬಾಡಿಸ್ತಾ ಇದ್ದೀನಿ. ಸ್ವಲ್ಪ ಹಾಕ್ತಾ ಇದ್ದೀನಿ. ಬೆಂದಿದೆ, ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಬೇಯಬೇಕು, ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು, ಲೈಟಾಗಿ ಗೋಲ್ಡನ್ ಬ್ರೌನ್ ಆಗೋತಕ್ಕ ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಈರುಳ್ಳಿ ಬೆಂದಿದೆ, ಇವಾಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಾಕೊಂಡ್ರೆ, ಇಷ್ಟ ಹಾಕೊಂಡ್ರೆ ಡ್ರೈ ಮಾಡಿ, ಪೂರ್ತಿ ಸ್ವಲ್ಪ ಗ್ರೇವಿ ಅನ್ನಂಗೆ ಬೇಕು ಅಂದರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿನೇ ಹಾಕ್ಕೊಳ್ಳಿ. ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಟೊಮ್ಯಾಟೊ ಏನಕ್ಕೆ ಹಾಕ್ತಾರೆ ಅಂದರೆ ನಾನ್ ವೆಜ್ಜಲ್ಲಿ ಹುಳಿ ಪದಾರ್ಥ ಇರಲಿ ಅಂತ. ಲೈಕ್ ಇವಾಗ ಟ್ಯಾಂಗಿನೆಸ್ ಫ್ಲೇವರ್ ಕೊಡಲಿ, ಚಿಕನ್ ಆಗಲಿ, ಗಿಝರ್ಡ್ ಆಗಲಿ, ಇಲ್ಲ ಮಟನ್ ಸಾರಿಗೆ ಟೊಮ್ಯಾಟೊ ಹಾಕ್ತಾರೆ. ಯಾಕಂದರೆ ಸ್ವಲ್ಪ ಟ್ಯಾಂಗಿನೆಸ್ ಫ್ಲೇವರ್ ಕೊಡಲಿ ಅನ್ನೋ ಕಾರಣಕ್ಕೆ ಟೊಮ್ಯಾಟೊ ಹಾಕ್ತಾರೆ. ಅರಿಶಿನ ಹಾಕ್ತಾ ಇದ್ದೀನಿ. ಅರಿಶಿನ ಏನಕ್ಕೆ ಹಾಕ್ತೀವಿ ಅಂದರೆ, ಅರಿಶಿನ ಒಂದು ಆಯುರ್ವೇದಿಕ್ ಮೆಡಿಸಿನ್ ಥರ. ಸೊ ಚಿಕನಲ್ಲಿ ಏನೇ ಬ್ಯಾಕ್ಟೀರಿಯಾ ಇದ್ರೂ ಅದು ಕ್ಯೂರ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಅರಿಶಿನ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ. ಗಿಝರ್ಡ್ ಮತ್ತು ಲಿವರ್ ಬಂದು ಹೈಲಿ ಪ್ರೋಟೀನು. ಜಿಮ್ಗೆ ಹೋಗೋರು ಜಾಸ್ತಿ ತಿಂತಾರೆ ಇದನ್ನ. ಯು ಮಸ್ಟ್ ಟ್ರೈ, ಚೆನ್ನಾಗಿರುತ್ತೆ. ಗಿಝರ್ಡ್ನ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಹಾಗಾಗಿ ಪೀಸಸ್ ಎಲ್ಲ ಸ್ಮಾಲ್ ಸೈಜ್ ಬರುತ್ತೆ, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಚೆನ್ನಾಗಿರುತ್ತೆ ಅಂದರೆ ಲೈಕ್ ಈಗ ದೋಸೆ ಆಗಲಿ, ನೀರು ದೋಸೆ ಆಗಲಿ, ಚಪಾತಿ ಆಗಲಿ, ಪರೋಟ ಆಗಲಿ, ಇನ್ಫ್ಯಾಕ್ಟ್ ಮುದ್ದೆ, ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಗಿಝರ್ಡ್ ಪೂರ ನೀರು ಬಿಡ್ಕೊತಾ ಇದೆ. ಇದಕ್ಕೆ ನಾನು ಒಂದು ಡ್ರಾಪು ನೀರು ಹಾಕಿಲ್ಲ. ನೋಡಿ ಹೆಂಗೆ ನೀರು ಬಿಡ್ಕೊತಾ ಇದೆ. ಇದು ಹಿಂಗೆ ಬೇಯಿಸ್ಬೇಕು, ಫುಲ್ ಇದು ಸಣ್ಣಕ್ಕೆ ಹಾಕಬೇಕು, ಸುಂಡೋಗುತ್ತೆ, ಇದು ಪೂರ ಸುಂಡೋಗುತ್ತೆ, ಅಲ್ಲಿವರೆಗೂ ಬೇಯಿಸ್ಬೇಕು. ಇಷ್ಟು ನೀರು ಬಿಟ್ಕೊಂಡಿದೆ ನೋಡಿ. ನಮಗೆ ಇವಾಗ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು. ಸೊ ಇನ್ನೊಂದು ಸ್ವಲ್ಪ ಇದಕ್ಕೆ ನೀರು ಆ್ಯಡ್ ಮಾಡ್ತೀನಿ. ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಡ, ನಾವು ಡ್ರೈ ಮಾಡ್ಕೊತೀನಿ ಅಂದರೆ ಈಗ ಏನು ನೀರಿದೆ ಅದನ್ನು ಫುಲ್ ಸುಂಡಿಸ್ಕೊಳ್ಳಿ. ಆ್ಯಂಡ್ ಇನ್ನೂ ಚಿಕನ್ ಸ್ವಲ್ಪ ಸಾಫ್ಟ್ ಆಗುತ್ತೆ. ನಾವು ಇನ್ನೊಂದು ಸ್ವಲ್ಪ ನಮ್ಮ ಮನೇಲೆಲ್ಲ ಗಟ್ಟಿ ಗಟ್ಟಿ ತಿನ್ನೋರು ಸ್ವಲ್ಪ ಬೇಯಿಸ್ಕೊತೀನಿ. ನಿಮಗೆ ಬೇಕು ಅಂದರೆ ಫುಲ್ ಸಾಫ್ಟಾಗಿ ಬೇಯಿಸ್ಕೊಬೋದು. ಆ್ಯಂಡ್ ನೀರು ಕನ್ಸಿಸ್ಟೆನ್ಸಿ ಕೂಡ ನಾವು ಬೇಕು ಅಂದರೆ ಹಾಕೋಬೋದು ಗ್ರೇವಿಗೆ, ಇಲ್ಲ ಅಂದರೆ ಈ ನೀರನ್ನ ಸುಂಡಿಸ್ಕೊಳ್ಳಿ. ಓಕೆ, ನಾನೇನು ರುಬ್ಬಿ ಪುಡಿ ಮಾಡ್ಕೊಂಡಿದ್ದೀನಲ್ಲ, ಮೆಣಸು, ಜೀರಿಗೆ, ಸೋಂಪನ್ನ ರೋಸ್ಟ್ ಮಾಡಿ ಪುಡಿ ಮಾಡ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಚಿಕನ್ ಎಲ್ಲ ಎಣ್ಣೆ ಬಿಟ್ಕೊತಾ ಇದೆ ನೋಡಿ. ಹಿಂಗೆ ಎಣ್ಣೆ ಬಿಟ್ಕೊಂಡ್ರೆ ಆಗಿದೆ ಅಂತ ಅರ್ಥ. ಸೊ ಇವಾಗ ಒಂದು ಫೈನಲ್ ಟಚ್ ಕೊಡೋಣ. ಸೊ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಅದು ಒಳ್ಳೆ ಫ್ರೇಗ್ರೆನ್ಸು ಕೊಡುತ್ತೆ ಆ್ಯಂಡ್ ಟೇಸ್ಟು ತುಂಬ ಜಾಸ್ತಿ ಮಾಡುತ್ತೆ. ಕೊತ್ತಂಬರಿ ಸೊಪ್ಪು ಎಷ್ಟು ಹಾಕಿದ್ರೂ ಅದು ತುಂಬ ಟೇಸ್ಟ್ ಕೊಡುತ್ತೆ. ಹೇಗಿದೆ, ಸೊ ಸರ್ವ್ ಮಾಡ್ತಾ ಇದ್ದೀನಿ. ಗಿಝಾರ್ಡ್ ಮತ್ತೆ ಲಿವರ್ ಅಲ್ಲಿ ಮಾಡಿರೋ ಪೆಪ್ಪರ್ ಫ್ರೈ ಅಲ್ವಾ? ಮಸಾಲೆ ಜೊತೆ ತಿಂತ ಈ ದೋಸೆನ ಸಾಕಾಗಿದೆ. ಟೇಸ್ಟ್ ಮಾತ್ರ ಮಸಾಲೆ ಇದೆ. ಗಿಝಾರ್ಡ್ ತಿಂತ ಇದೀನಿ. ಮಸಾಲೆ ಜೊತೆ ಸಕಾಲಾಗಿ ಬಂದಿದೆ. ಮಸ್ಟ್ ಟ್ರೈ, ತುಂಬ ಚೆನ್ನಾಗಿದೆ.